ಸಿಲಿಕಾನ್ ಸಿಟಿ ಬೆಂಗಳೂರಿನ ಪ್ರತಿಷ್ಠಿತ ವಿಶ್ವವಿದ್ಯಾಲಯವೊಂದರಲ್ಲಿ ದೇಶ ವಿರೋಧಿ ಕಾರ್ಯಕ್ರಮ ಆಯೋಜನೆಯನ್ನ ಮಾಡಲಾಗಿದೆಯಂತೆ. ಸೈನಿಕರನ್ನ ಅವಮಾನಿಸುವಂತಹ ಪ್ರೋಗ್ರಾಂ ನಡೆದಿದೆಯಂತೆ. ಅದೇ ಕಾರಣಕ್ಕೆ ಎಬಿವಿಪಿ ಕಾರ್ಯಕರ್ತರು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಪತ್ರವನ್ನ ಬರೆಯಲಾಗಿದೆ. ಹಾಗಾದರೆ ಯಾವುದೊಂದು ವಿಶ್ವವಿದ್ಯಾಲಯ ಸ್ಟೋರಿ ನೋಡಿ. ಸೇನೆ ವಿರುದ್ಧ ಅವಹೇಳನಕಾರಿ ಕಾರ್ಯಕ್ರಮ. ರಣರಂಗವಾದ ಅಜಿಂ ಪ್ರೇಮ್ಜಿ ಕ್ಯಾಂಪಸ್. ಇತ್ತೀಚೆಗೆ ನಮ್ಮ ಭಾರತೀಯ ಸೇನೆಯನ್ನ ಅವಮಾನಿಸೋದು ಕೆಲವರಿಗೆ ಫ್ಯಾಷನ್ ಆಗಿಬಿಟ್ಟಿದೆ. ಸುಖ ಸುಮ್ಮನೆ ಆರ್ಮಿಯನ್ನ ಅವಹೇಳನ ಮಾಡೋ ಕೆಲಸ ಹೆಚ್ಚಾಗಿದೆ. ಇದೀಗ ಬೆಂಗಳೂರಿನ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಭಾರತೀಯ ಸೇನೆ ವಿರುದ್ಧದ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಅದನ್ನ ಖಂಡಿಸಿ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ವಿಶ್ವವಿದ್ಯಾಲಯದ ನಾಮಫಲಕಕ್ಕೆ ಮಸಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಅಕ್ಷರಶಃ ಕೆರಳಿದ್ರು. ಕಾಶ್ಮೀರ ಮತ್ತು ಭಾರತವನ್ನ ಪ್ರತ್ಯೇಕಿಸುವ ಕಾರ್ಯಕ್ರಮ ಮಾಡ್ತಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ವಿಶ್ವವಿದ್ಯಾಲಯದ ನಾಮಫಲಕಕ್ಕೆ ಮಸಿ ಬಳಿದು ಕಿಡಿಕಾರಿದ್ರು. ನಾವು ಬೆಂಗಳೂರಲ್ಲಿದ್ದೇವಾ, ಪಾಕಿಸ್ತಾನದಲ್ಲಿದ್ದೇವಾ? ಸರ್, ಈಗಾಗಲೇ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಮತ್ತೆ ಇಲ್ಲಿ ಬಂದು ಕೂತು ಆ ಕಾರ್ಯಕ್ರಮ ನಡೀಬಾರದು ಎನ್ನುವಂತ ಉದ್ದೇಶ, ಒಂದು ದೇಶ ವಿರೋಧಿ ಚಟುವಟಿಕೆ ಈ ಕ್ಯಾಂಪಸ್ ನಲ್ಲಿ ನಮ್ಮ ಬೆಂಗಳೂರಿನಲ್ಲಿ ನಡೀಬಾರದು ಎನ್ನುವಂತ ಉದ್ದೇಶವನ್ನು ಇಟ್ಕೊಂಡು ನಾವು ಬಂದಿರುವಂತದ್ದು, ಬೇರೆ ಯಾವುದೇ ಉದ್ದೇಶ ಇಲ್ಲ. ಆದ್ರೆ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ನಮ್ಮ ಎದುರು ಇಲ್ಲಿ ಯೂನಿವರ್ಸಿಟಿ ಕ್ಯಾಂಪಸ್ ನ ಅಡ್ಮಿನಿಸ್ಟ್ರೇಷನ್ ಅಲ್ಲಿರೋರು ನಾವು ಬೇರೆಯವರಿಗೆ ಹಲ್ಲೆ ಮಾಡಿದ್ದೇವೆ ಎನ್ನುವಂತ ಅಲಿಗೇಷನ್ಸ್ ಅನ್ನು ನಮ್ಮ ಮುಂದೆ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರಿಗೆ ಕ್ಯಾಂಪಸ್ ನಲ್ಲಿ ನಡೆಯುವಂತಹ ದೇಶ ವಿರೋಧಿ ಚಟುವಟಿಕೆಗಳನ್ನು ತಡೆಯುವಂತಹ ತಾಕತ್ತಿಲ್ಲ. ಅದರ ಹೊರತಾಗಿ ನಮ್ಮಂತ ಬಂದಂತಹ ದೇಶ ಪ್ರೇಮಿ ವಿದ್ಯಾರ್ಥಿಗಳ ಮೇಲೆ ಇವರು ಹಲ್ಲೆ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಬೆಂಗಳೂರಿನಲ್ಲಿದ್ದೇವೆ ಅಥವಾ ಪಾಕಿಸ್ತಾನದಲ್ಲಿದ್ದೇವೆ ಎನ್ನುವಂತ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡ್ತಾ ಇದೆ ಸರ್. ಬ್ಯಾನ್ ಸ್ಪಾರ್ಕ್ ಎಂದು ಎಬಿವಿಪಿ ಪ್ರತಿಭಟನೆ. ಕಾಶ್ಮೀರದಲ್ಲಿ ಮಹಿಳೆಯರ ಮೇಲೆ ಸೈನಿಕರು ದೌರ್ಜನ್ಯ ಎಸಗಿದ್ದಾರೆ ಎಂಬ ಸುಳ್ಳು ಸುದ್ದಿ ಮುಂದಿಟ್ಟುಕೊಂಡು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಆದ್ದರಿಂದ ಬ್ಯಾನ್ ಸ್ಪಾರ್ಕ್ ಎಂದು ಎಬಿವಿಪಿ ಪ್ರತಿಭಟನೆ ಮಾಡಿದೆ. ವಿಶ್ವವಿದ್ಯಾಲಯದ ಒಳಗಡೆ ಸ್ಪಾರ್ಕ್ ಅನ್ನುವಂತ ಒಂದು ವಿದ್ಯಾರ್ಥಿ ಸಂಘಟನೆ ಇವತ್ತಿನ ದಿನ ಕಾಶ್ಮೀರದಲ್ಲಿ ನಮ್ಮ ಭಾರತೀಯ ಸೇನೆ ಯಾರು ನಮ್ಮ ಜೀವ ಉಳಿಸಲಿಕ್ಕೋಸ್ಕರ ತಮ್ಮ ಪ್ರಾಣವನ್ನು ಅರ್ಪಿಸ್ತಾ ಇದ್ದಾರೋ ಅಂತ ಸೇನೆಯವರು ಯಾರೋ ಒಬ್ಬರನ್ನ ರೇಪ್ ಮಾಡಿದ್ದಾರೆ ಅಂತೆಲ್ಲ ಸುಮ್ನೆ ಅಲಿಗೇಷನ್ ಇಟ್ಕೊಂಡು ಕಾರ್ಯಕ್ರಮಗಳನ್ನ ಒಳಗಡೆ ನಡೆಸ್ತಾ ಇದ್ದಾರೆ. ಇವರಿಗೆ ನಾಚಿಕೆ ಆಗಲ್ವಾ? ಇಂಥ ಒಂದು ಭಾರತೀಯ ಸೇನೆ ಎಷ್ಟು ನಮಗೆ ಸ್ಯಾಕ್ರಿಫೈಸ್ ಮಾಡಿರುತ್ತೆ ಭಾರತೀಯ ಸೇನೆ, ಅಂತ ಭಾರತೀಯ ಸೇನೆಗೋಸ್ಕರ ಸೇನೆಯ ಮೇಲೆ ಅಪವಾದನೆ ಹೊರಿಸಿ ಈ ತರ ಕಾರ್ಯಕ್ರಮ ಮಾಡಬೇಕಾದ್ರೆ ಇಂಥ ಯೂನಿವರ್ಸಿಟಿಗಳು ಇವತ್ತಿನ ಅದನ್ನೆಲ್ಲ ಮಾಡ್ಲಿಕ್ಕೆ ಫ್ರೀ ಆಗಿ ಬಿಡ್ತಾ ಇದೆ. ಎಬಿವಿಪಿ ಕಾರ್ಯಕರ್ತರು ಪೊಲೀಸ್ ವಶಕ್ಕೆ. ಕ್ಯಾಂಪಸ್ನಲ್ಲಿ ಪ್ರತಿಭಟನೆ ಮಾಡುತ್ತಿದ್ದ ಎಬಿವಿಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಜಿಂ ಪ್ರೇಮ್ಜಿ ವಿವಿಯಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗಿದ್ದು, ಆಕ್ರೋಶ ಇದ್ದರೂ ಕೂಡ ಕಾರ್ಯಕ್ರಮ ನಡೆದಿದ್ದು ದುರಂತ. ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಬೆಂಗಳೂರಿನ ಪ್ರತಿಷ್ಠಿತ ವಿಶ್ವವಿದ್ಯಾಲಯವೊಂದರಲ್ಲಿ ದೇಶ ವಿರೋಧಿ ಕಾರ್ಯಕ್ರಮ ಆಯೋಜನೆಯನ್ನ ಮಾಡಲಾಗಿದೆಯಂತೆ. ಸೈನಿಕರನ್ನ ಅವಮಾನಿಸುವಂತಹ ಪ್ರೋಗ್ರಾಂ ನಡೆದಿದೆಯಂತೆ. ಅದೇ ಕಾರಣಕ್ಕೆ ಎಬಿವಿಪಿ ಕಾರ್ಯಕರ್ತರು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಪತ್ರವನ್ನ ಬರೆಯಲಾಗಿದೆ. ಹಾಗಾದರೆ ಯಾವುದೊಂದು ವಿಶ್ವವಿದ್ಯಾಲಯ ಸ್ಟೋರಿ ನೋಡಿ. ಸೇನೆ ವಿರುದ್ಧ ಅವಹೇಳನಕಾರಿ ಕಾರ್ಯಕ್ರಮ. ರಣರಂಗವಾದ ಅಜಿಂ ಪ್ರೇಮ್ಜಿ ಕ್ಯಾಂಪಸ್. ಇತ್ತೀಚೆಗೆ ನಮ್ಮ ಭಾರತೀಯ ಸೇನೆಯನ್ನ ಅವಮಾನಿಸೋದು ಕೆಲವರಿಗೆ ಫ್ಯಾಷನ್ ಆಗಿಬಿಟ್ಟಿದೆ. ಸುಖ ಸುಮ್ಮನೆ ಆರ್ಮಿಯನ್ನ ಅವಹೇಳನ ಮಾಡೋ ಕೆಲಸ ಹೆಚ್ಚಾಗಿದೆ. ಇದೀಗ ಬೆಂಗಳೂರಿನ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಭಾರತೀಯ ಸೇನೆ ವಿರುದ್ಧದ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಅದನ್ನ ಖಂಡಿಸಿ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ವಿಶ್ವವಿದ್ಯಾಲಯದ ನಾಮಫಲಕಕ್ಕೆ ಮಸಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಅಕ್ಷರಶಃ ಕೆರಳಿದ್ರು. ಕಾಶ್ಮೀರ ಮತ್ತು ಭಾರತವನ್ನ ಪ್ರತ್ಯೇಕಿಸುವ ಕಾರ್ಯಕ್ರಮ ಮಾಡ್ತಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ವಿಶ್ವವಿದ್ಯಾಲಯದ ನಾಮಫಲಕಕ್ಕೆ ಮಸಿ ಬಳಿದು ಕಿಡಿಕಾರಿದ್ರು. ನಾವು ಬೆಂಗಳೂರಲ್ಲಿದ್ದೇವಾ, ಪಾಕಿಸ್ತಾನದಲ್ಲಿದ್ದೇವಾ?
ಸರ್, ಈಗಾಗಲೇ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಮತ್ತೆ ಇಲ್ಲಿ ಬಂದು ಕೂತು ಆ ಕಾರ್ಯಕ್ರಮ ನಡೀಬಾರ್ದು ಎನ್ನುವಂತ ಉದ್ದೇಶ, ಒಂದು ದೇಶ ವಿರೋಧಿ ಚಟುವಟಿಕೆ ಈ ಕ್ಯಾಂಪಸ್ ನಲ್ಲಿ ನಮ್ಮ ಬೆಂಗಳೂರಿನಲ್ಲಿ ನಡೀಬಾರ್ದು ಎನ್ನುವಂತ ಉದ್ದೇಶವನ್ನು ಇಟ್ಕೊಂಡು ನಾವು ಬಂದಿರುವಂತದ್ದು, ಬೇರೆ ಯಾವುದೇ ಉದ್ದೇಶ ಇಲ್ಲ. ಆದ್ರೆ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ನಮ್ಮ ಎದುರು ಇಲ್ಲಿ ಯೂನಿವರ್ಸಿಟಿ ಕ್ಯಾಂಪಸ್ ನ ಅಡ್ಮಿನಿಸ್ಟ್ರೇಷನ್ ಅಲ್ಲಿರುವವರು ನಾವು ಬೇರೆಯವರಿಗೆ ಹಲ್ಲೆ ಮಾಡಿದ್ದೇವೆ ಎನ್ನುವಂತ ಅಲಿಗೇಷನ್ಸ್ ಅನ್ನು ನಮ್ಮ ಮುಂದೆ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರಿಗೆ ಕ್ಯಾಂಪಸ್ ನಲ್ಲಿ ನಡೆಯುವಂತಹ ದೇಶ ವಿರೋಧಿ ಚಟುವಟಿಕೆಗಳನ್ನು ತಡೆಯುವಂತಹ ತಾಕತ್ತಿಲ್ಲ. ಅದರ ಹೊರತಾಗಿ ನಮ್ಮಂತ ಬಂದಂತಹ ದೇಶ ಪ್ರೇಮಿ ವಿದ್ಯಾರ್ಥಿಗಳ ಮೇಲೆ ಇವರು ಹಲ್ಲೆ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಬೆಂಗಳೂರಿನಲ್ಲಿದ್ದೇವೆ ಅಥವಾ ಪಾಕಿಸ್ತಾನದಲ್ಲಿದ್ದೇವೆ ಎನ್ನುವಂತ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡ್ತಾ ಇದೆ ಸರ್. ಬ್ಯಾನ್ ಸ್ಪಾರ್ಕ್ ಎಂದು ಎಬಿವಿಪಿ ಪ್ರತಿಭಟನೆ. ಕಾಶ್ಮೀರದಲ್ಲಿ ಮಹಿಳೆಯರ ಮೇಲೆ ಸೈನಿಕರು ದೌರ್ಜನ್ಯ ಎಸಗಿದ್ದಾರೆ ಎಂಬ ಸುಳ್ಳು ಸುದ್ದಿ ಮುಂದಿಟ್ಟುಕೊಂಡು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಆದ್ದರಿಂದ ಬ್ಯಾನ್ ಸ್ಪಾರ್ಕ್ ಎಂದು ಎಬಿವಿಪಿ ಪ್ರತಿಭಟನೆ ಮಾಡಿದೆ. ವಿಶ್ವವಿದ್ಯಾಲಯದ ಒಳಗಡೆ ಸ್ಪಾರ್ಕ್ ಅನ್ನುವಂತ ಒಂದು ವಿದ್ಯಾರ್ಥಿ ಸಂಘಟನೆ ಇವತ್ತಿನ ದಿನ ಕಾಶ್ಮೀರದಲ್ಲಿ ನಮ್ಮ ಭಾರತೀಯ ಸೇನೆ ಯಾರು ನಮ್ಮ ಜೀವ ಉಳಿಸಲಿಕ್ಕೋಸ್ಕರ ತಮ್ಮ ಪ್ರಾಣವನ್ನು ಅರ್ಪಿಸ್ತಾ ಇದ್ದಾರೋ ಅಂತ ಸೇನೆಯವರು ಯಾರೋ ಒಬ್ಬರನ್ನ ರೇಪ್ ಮಾಡಿದ್ದಾರೆ ಅಂತೆಲ್ಲ ಸುಮ್ನೆ ಅಲಿಗೇಷನ್ ಇಟ್ಕೊಂಡು ಕಾರ್ಯಕ್ರಮಗಳನ್ನ ಒಳಗಡೆ ನಡೆಸ್ತಾ ಇದ್ದಾರೆ. ಇವರಿಗೆ ನಾಚಿಕೆ ಆಗಲ್ವಾ? ಇಂತ ಒಂದು ಭಾರತೀಯ ಸೇನೆ ಎಷ್ಟು ನಮಗೆ ಸ್ಯಾಕ್ರಿಫೈಸ್ ಮಾಡಿರುತ್ತೆ ಭಾರತೀಯ ಸೇನೆ, ಅಂತ ಭಾರತೀಯ ಸೇನೆಗೋಸ್ಕರ ಸೇನೆಯ ಮೇಲೆ ಅಪವಾದನೆ ಹೊರಿಸಿ ಈ ತರ ಕಾರ್ಯಕ್ರಮ ಮಾಡಬೇಕಾದ್ರೆ ಇಂಥ ಯೂನಿವರ್ಸಿಟಿಗಳು ಇವತ್ತಿನ ಅದನ್ನೆಲ್ಲ ಮಾಡ್ಲಿಕ್ಕೆ ಫ್ರೀ ಆಗಿ ಬಿಡ್ತಾ ಇದೆ. ಎಬಿವಿಪಿ ಕಾರ್ಯಕರ್ತರು ಪೊಲೀಸ್ ವಶಕ್ಕೆ. ಕ್ಯಾಂಪಸ್ನಲ್ಲಿ ಪ್ರತಿಭಟನೆ ಮಾಡುತ್ತಿದ್ದ ಎಬಿವಿಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಜಿಂ ಪ್ರೇಮ್ಜಿ ವಿವಿಯಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗಿದ್ದು, ಆಕ್ರೋಶ ಇದ್ದರೂ ಕೂಡ ಕಾರ್ಯಕ್ರಮ ನಡೆದಿದ್ದು ದುರಂತ. ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಬೆಂಗಳೂರಿನ ಪ್ರತಿಷ್ಠಿತ ವಿಶ್ವವಿದ್ಯಾಲಯವೊಂದರಲ್ಲಿ ದೇಶ ವಿರೋಧಿ ಕಾರ್ಯಕ್ರಮ ಆಯೋಜನೆಯನ್ನ ಮಾಡಲಾಗಿದೆಯಂತೆ. ಸೈನಿಕರನ್ನ ಅವಮಾನಿಸುವಂತಹ ಪ್ರೋಗ್ರಾಂ ನಡೆದಿದೆಯಂತೆ. ಅದೇ ಕಾರಣಕ್ಕೆ ಎಬಿವಿಪಿ ಕಾರ್ಯಕರ್ತರು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಪತ್ರವನ್ನ ಬರೆಯಲಾಗಿದೆ. ಹಾಗಾದರೆ ಯಾವುದದು ವಿಶ್ವವಿದ್ಯಾಲಯ? ಸ್ಟೋರಿ ನೋಡಿ. ಸೇನೆ ವಿರುದ್ಧ ಅವಹೇಳನಕಾರಿ ಕಾರ್ಯಕ್ರಮ. ರಣರಂಗವಾದ ಅಜಿಂ ಪ್ರೇಮ್ಜಿ ಕ್ಯಾಂಪಸ್. ಇತ್ತೀಚೆಗೆ ನಮ್ಮ ಭಾರತೀಯ ಸೇನೆಯನ್ನ ಅವಮಾನಿಸೋದು ಕೆಲವರಿಗೆ ಫ್ಯಾಷನ್ ಆಗಿಬಿಟ್ಟಿದೆ. ಸುಖ ಸುಮ್ಮನೆ ಆರ್ಮಿಯನ್ನ ಅವಹೇಳನ ಮಾಡೋ ಕೆಲಸ ಹೆಚ್ಚಾಗಿದೆ. ಇದೀಗ ಬೆಂಗಳೂರಿನ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಭಾರತೀಯ ಸೇನೆ ವಿರುದ್ಧದ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಅದನ್ನ ಖಂಡಿಸಿ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ವಿಶ್ವವಿದ್ಯಾಲಯದ ನಾಮಫಲಕಕ್ಕೆ ಮಸಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಅಕ್ಷರಶಃ ಕೆರಳಿದ್ರು. ಕಾಶ್ಮೀರ ಮತ್ತು ಭಾರತವನ್ನ ಪ್ರತ್ಯೇಕಿಸುವ ಕಾರ್ಯಕ್ರಮ ಮಾಡ್ತಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ವಿಶ್ವವಿದ್ಯಾಲಯದ ನಾಮಫಲಕಕ್ಕೆ ಮಸಿ ಬಳಿದು ಕಿಡಿಕಾರಿದ್ರು. ನಾವು ಬೆಂಗಳೂರಲ್ಲಿದ್ದೇವಾ, ಪಾಕಿಸ್ತಾನದಲ್ಲಿದ್ದೇವಾ? ಸರ್, ಈಗಾಗಲೇ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಮತ್ತೆ ಇಲ್ಲಿ ಬಂದು ಕೂತು ಆ ಕಾರ್ಯಕ್ರಮ ನಡೀಬಾರ್ದು ಎನ್ನುವಂತ ಉದ್ದೇಶ, ಒಂದು ದೇಶ ವಿರೋಧಿ ಚಟುವಟಿಕೆ ಈ ಕ್ಯಾಂಪಸ್ ನಲ್ಲಿ ನಮ್ಮ ಬೆಂಗಳೂರಿನಲ್ಲಿ ನಡೀಬಾರ್ದು ಎನ್ನುವಂತ ಉದ್ದೇಶವನ್ನು ಇಟ್ಕೊಂಡು ನಾವು ಬಂದಿರುವಂತದ್ದು, ಬೇರೆ ಯಾವುದೇ ಉದ್ದೇಶ ಇಲ್ಲ. ಆದ್ರೆ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ನಮ್ಮ ಎದುರು ಇಲ್ಲಿ ಯೂನಿವರ್ಸಿಟಿ ಕ್ಯಾಂಪಸ್ ನ ಅಡ್ಮಿನಿಸ್ಟ್ರೇಷನ್ ಅಲ್ಲಿರುವವರು ನಾವು ಬೇರೆಯವರಿಗೆ ಹಲ್ಲೆ ಮಾಡಿದ್ದೇವೆ ಎನ್ನುವಂತ ಅಲಿಗೇಷನ್ಸ್ ಅನ್ನು ನಮ್ಮ ಮುಂದೆ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರಿಗೆ ಕ್ಯಾಂಪಸ್ ನಲ್ಲಿ ನಡೆಯುವಂತಹ ದೇಶ ವಿರೋಧಿ ಚಟುವಟಿಕೆಗಳನ್ನು ತಡೆಯುವಂತಹ ತಾಕತ್ತಿಲ್ಲ. ಅದರ ಹೊರತಾಗಿ ನಮ್ಮಂತ ಬಂದಂತಹ ದೇಶ ಪ್ರೇಮಿ ವಿದ್ಯಾರ್ಥಿಗಳ ಮೇಲೆ ಇವರು ಹಲ್ಲೆ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಬೆಂಗಳೂರಿನಲ್ಲಿದ್ದೇವೆ ಅಥವಾ ಪಾಕಿಸ್ತಾನದಲ್ಲಿದ್ದೇವೆ ಎನ್ನುವಂತ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡ್ತಾ ಇದೆ ಸರ್. ಬ್ಯಾನ್ ಸ್ಪಾರ್ಕ್ ಎಂದು ಎಬಿವಿಪಿ ಪ್ರತಿಭಟನೆ. ಕಾಶ್ಮೀರದಲ್ಲಿ ಮಹಿಳೆಯರ ಮೇಲೆ ಸೈನಿಕರು ದೌರ್ಜನ್ಯ ಎಸಗಿದ್ದಾರೆ ಎಂಬ ಸುಳ್ಳು ಸುದ್ದಿ ಮುಂದಿಟ್ಟುಕೊಂಡು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಆದ್ದರಿಂದ ಬ್ಯಾನ್ ಸ್ಪಾರ್ಕ್ ಎಂದು ಎಬಿವಿಪಿ ಪ್ರತಿಭಟನೆ ಮಾಡಿದೆ. ವಿಶ್ವವಿದ್ಯಾಲಯದ ಒಳಗಡೆ ಸ್ಪಾರ್ಕ್ ಅನ್ನುವಂತ ಒಂದು ವಿದ್ಯಾರ್ಥಿ ಸಂಘಟನೆ ಇವತ್ತಿನ ದಿನ ಕಾಶ್ಮೀರದಲ್ಲಿ ನಮ್ಮ ಭಾರತೀಯ ಸೇನೆ ಯಾರು ನಮ್ಮ ಜೀವ ಉಳಿಸಲಿಕ್ಕೋಸ್ಕರ ತಮ್ಮ ಪ್ರಾಣವನ್ನು ಅರ್ಪಿಸ್ತಾ ಇದ್ದಾರೋ ಅಂತ ಸೇನೆಯವರು ಯಾರೋ ಒಬ್ಬರನ್ನ ರೇಪ್ ಮಾಡಿದ್ದಾರೆ ಅಂತೆಲ್ಲ ಸುಮ್ನೆ ಅಲಿಗೇಷನ್ ಇಟ್ಕೊಂಡು ಕಾರ್ಯಕ್ರಮಗಳನ್ನ ಒಳಗಡೆ ನಡೆಸ್ತಾ ಇದ್ದಾರೆ. ಇವರಿಗೆ ನಾಚಿಕೆ ಆಗಲ್ವಾ? ಇಂತ ಒಂದು ಭಾರತೀಯ ಸೇನೆ ಎಷ್ಟು ನಮಗೆ ಸ್ಯಾಕ್ರಿಫೈಸ್ ಮಾಡಿರುತ್ತೆ ಭಾರತೀಯ ಸೇನೆ, ಅಂತ ಭಾರತೀಯ ಸೇನೆಗೋಸ್ಕರ ಸೇನೆಯ ಮೇಲೆ ಅಪವಾದನೆ ಹೊರಿಸಿ ಈ ತರ ಕಾರ್ಯಕ್ರಮ ಮಾಡಬೇಕಾದ್ರೆ ಇಂಥ ಯೂನಿವರ್ಸಿಟಿಗಳು ಇವತ್ತಿನ ಅದನ್ನೆಲ್ಲ ಮಾಡ್ಲಿಕ್ಕೆ ಫ್ರೀ ಆಗಿ ಬಿಡ್ತಾ ಇದೆ.
ಎಬಿವಿಪಿ ಕಾರ್ಯಕರ್ತರು ಪೊಲೀಸ್ ವಶಕ್ಕೆ. ಕ್ಯಾಂಪಸ್ನಲ್ಲಿ ಪ್ರತಿಭಟನೆ ಮಾಡುತ್ತಿದ್ದ ಎಬಿವಿಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಜಿಂ ಪ್ರೇಮ್ಜಿ ವಿವಿಯಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗಿದ್ದು, ಆಕ್ರೋಶ ಇದ್ದರೂ ಕೂಡ ಕಾರ್ಯಕ್ರಮ ನಡೆದಿದ್ದು ದುರಂತ. ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.